ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ರು ಅಂತ ಭಾವಿಸಿದ್ದೀನಿ. ಇದರಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕನಿಷ್ಠ ಈ ವಿಡಿಯೋದಿಂದ ಈ ಸ್ಟ್ರಾಟಜಿನ ಫಾಲೋ ಮಾಡಿದರೆ ನಿಮಗೆ ಕನಿಷ್ಠ ಅಂದ್ರೂ ಕೂಡ ನಿಮಗೆ ಇದರಲ್ಲಿ ಇಂಗ್ಲೀಷ್ ಗ್ರಾಮರ್ ಇದರಲ್ಲಿ ಕನಿಷ್ಠ 35 ಕ್ವಶನ್ನಲ್ಲಿ ಅಟ್ಲೀಸ್ಟ್ ನಿಮಗೆ 30 ಕ್ವಶನ್ಸ್ ರೈಟ್ ಆಗಬೇಕು. ಆ ರೀತಿ ಒಂದು ಪ್ಲಾನ್ ಹೇಳ್ತೀನಿ. ನೆಕ್ಸ್ಟು ಜಿ ಕೆಲಿ ಅದಷ್ಟೇ ಹೇಳಿದರೆ ಸಾಕಾಗಲ್ಲ. ಕಮ್ಯುನಿಕೇಷನ್ ಪೇಪರ್ದಾದರೆ ಜಿ ಕೆದಲ್ಲಿ ನಿಮಗೆ ಅಟ್ಲೀಸ್ಟ್ ಪೊಲಿಟಿಯಿಂದ 20+ ಕ್ವಶನ್ಸ್ ಬರ್ತವೆ. ಅದರಲ್ಲಿ 15ಕ್ಕಿಂತ ಹೆಚ್ಚಿಗೆ ಮಾಡಬೇಕು ನೀವು. ಸೈನ್ಸಲ್ಲೂ ಕೂಡ 20+, 25 ಮೇಲೆ ಬರ್ತವೆ. ಅಲ್ಲೂ ಕೂಡ 20 ಬರ್ತವೆ. ಅಲ್ಲೂ ಕೂಡ 15 ಮೇಲೆ ಮಾಡಬೇಕು. ಓಕೆನಾ? ಇದು 30. ಆಮೇಲೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಏನಿದೆ ಅಲ್ವಾ, ಎಕ್ಸ್ಟ್ರಾ ಸಿಲೆಬಸ್ ಅದರಲ್ಲೂ ಕೂಡ ಕನಿಷ್ಠ 25 ಮೇಲೆ ಬರ್ತಾವೆ ಕ್ವಶನ್ಸ್. 25 ಮೇಲೆ ಬರ್ತಾವಲ್ವಾ, 25 ಮೇಲೆ ಬರೋದು 25ಕ್ಕೆ 25 ಬರ್ಬೇಕು ನಿಮಗೆ. ಆ ರೀತಿ ಕಂಟೆಂಟ್ ಎಲ್ಲಿ ಸಿಗುತ್ತೆ ಏನು ಅದರದೆಲ್ಲ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಓಕೆನಾ? ಇದರಲ್ಲಿ 15, 15, 25 ಅಂದರೆ 15 ಓಕೆ 55. ಓಕೆನಾ? 55ರಲ್ಲಿ ಜಿ ಕೆ ಪೇಪರಲ್ಲಿ 50 ಮಾರ್ಕ್ಸ್ ಬರೋದು. ಆಮೇಲೆ ಕಮ್ಯುನಿಕೇಷನ್ ಪೇಪರಲ್ಲಿ ನಿಮಗೆ 30ರಿಂದ 32 ಕ್ವಶನ್ಸ್ ಈ ರೀತಿ. ಓಕೆನಾ? 50 + 30 80. ಓಕೆನಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋ ಸ್ಟ್ರಾಟಜಿನ ಫಾಲೋ ಮಾಡೋದ್ರಿಂದ ನಿಮಗೆ 30 ಕಮ್ಯುನಿಕೇಷನ್ನಲ್ಲಿ 50 ಜಿ ಕೆ ಪೇಪರಲ್ಲಿ, ಅಂದರೆ ಕನಿಷ್ಠ ನಿಮಗೆ 200ರಲ್ಲಿ 80 ಮಾರ್ಕ್ಸ್ ಬರೋ ಸಾಧ್ಯತೆ ಇದೆ. ಓಕೆನಾ? ಇದರಲ್ಲಿ ಏನೇ ಸ್ಟ್ರಾಟಜಿ ಹೇಳ್ತೀನಿ, ಅಥವಾ ಬ್ಯಾಚ್ ಕೂಡ ಇದ್ದಾವೆ. ಅದಕ್ಕೆ ಏನಾದ್ರು ಸೇರೋರಾದರೆ ಸೇರ್ಬೋದು, ಅಥವಾ ನೀವೇ ಆ ರೀತಿ ಪ್ಲಾನ್ ಮಾಡಿಕೊಂಡು ಕೂಡ ಆದರೂ ಓದ್ಬೋದು. ಓಕೆ, ಫಸ್ಟ್ಗೆ ನಾನಿವಾಗ ಇಂಗ್ಲೀಷ್ ಬ್ಯಾಚು ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಇಂಗ್ಲೀಷ್ ಬ್ಯಾಚು ನಾನು ಆಲ್ರೆಡಿ ಹುಡುಗರಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ರೀತಿ ಇರುತ್ತೆ, ನಾವು ಏನು ಯಾವ ದಿನ ಏನು ಚಾಪ್ಟರ್ ಇರ್ತವೆ ಅದು. ಓಕೆನಾ? ಈಗ ಫಸ್ಟ್ ಅಕ್ಟೋಬರ್ 24ರಿಂದ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನೌನ್ ಕಲಿಸ್ತೀವಿ. ಸೆಕೆಂಡ್ 26ರಲ್ಲಿ ಪ್ರನೌನು. ಪಕ್ಕಾ ಆಲ್ರೆಡಿ ಕಂಪ್ಲೀಟ್ ಡೇಟಲ್ಲಿ ಏನೇನು ಚಾಪ್ಟರ್ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಪ್ರಾಪರಾಗಿ ಪ್ಲಾನ್ ಆಗಿಬಿಟ್ಟಿರುತ್ತೆ. ಅದೇ ರೀತಿ ಕ್ಲಾಸಸ್ ಕೂಡ ರನ್ ಆಗ್ತಿರ್ತವೆ. ಒಂದಿನ ಅಥವಾ 2 ದಿನನೂ ಸಾಧ್ಯ ಇಲ್ಲ. ಅಚಾನಕ್ಕಾಗಿ ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂ ಆ ರೀತಿ ಏನಾದರೂ ಆದರೆ ಆಗಬಾರ್ದು. ಆ ರೀತಿ ಆದರೆ ಮಾತ್ರ ಅವತ್ತು ಒಂದಿನ ಮಾತ್ರ ಕ್ಲಾಸ್ನ ಎಕ್ಸ್ಟೆಂಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್ 28 ಅಡ್ಜೆಕ್ಟಿವು, ನೆಕ್ಸ್ಟ್ 29 ವರ್ಬು, ಅಡ್ವರ್ಬ್, ಕಂಜಕ್ಷನ್. ಓಕೆನಾ? ನೆಕ್ಸ್ಟು ಯೂಸಸ್ ಆಫ್ ಡೂ, ಡಸ್, ಡಿಡ್. ಇದು ಇಂಗ್ಲೀಷ್ ಗ್ರಾಮರ್ ಬ್ಯಾಚಿಂದು. ಓಕೆನಾ? ಯೂಸಸ್ ಆಫ್ ಹ್ಯಾವ್, ಹ್ಯಾಸ್, ಹ್ಯಾಡ್. ಆಮೇಲೆ ನೆಕ್ಸ್ಟು ಟೆನ್ಸ್, ನವಂಬರ್ 4th. ನವಂಬರ್ 5th ಆಕ್ಟಿವೈಸ್, ಪ್ಯಾಸಿವೈಸ್. ನವಂಬರ್ 6th ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ನವಂಬರ್ 7th ಆರ್ಟಿಕಲ್ಸ್. ನವಂಬರ್ 8 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ನವಂಬರ್ 9 idioms and phrases. ನವಂಬರ್ 10 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನವಂಬರ್ 11 ಫಿಗರ್ಸ್ ಆಫ್ ಸ್ಪೀಚ್. ನವಂಬರ್ 12 ಎರರ್ ಸ್ಪಾಟಿಂಗ್. ನವಂಬರ್ 13 ಪಿ ಕ್ಯೂ ಆರ್ ಎಸ್, ಅಂದರೆ ಆರ್ಡರ್ ವೈಸ್ ಹೊಂದಿಸ್ರಿ ಅಂತ ಕೊಡ್ತಾರಲ್ಲ ಅದು. ಆಮೇಲೆ ಇದು ಸಿಲಾಬಲ್ ವರ್ಡ್ಸ್ ಅಂತ ಏನೋ ಬರುತ್ತಂತೆ. ಇದು ಕೆ ಎ ಎಕ್ಸಾಮಲ್ಲಿ ಮಾತ್ರ ಬರುತ್ತೆ. ಇದು ಕೆ ಎ ಎಕ್ಸಾಮಲ್ಲಿ ಇದ್ರ ಮೇಲೆ ಸಿಲಬಲ್ ವರ್ಡ್ಸ್ ಅಂತಂದು ಇದ್ರ ಮೇಲೆ ಕೂಡ ಕ್ವಶನ್ಸ್ ಬಂದಿದ್ದಾವೆ. ಹಾಗಾಗಿ ಇದು ಒಂದು ಎಕ್ಸ್ಟ್ರಾ ಸಿಲೆಬಸ್, ಇದ್ರ ಒಂದು ಎಕ್ಸ್ಟ್ರಾ ಹಾಕೊಂಡಿದ್ದಾರೆ ಚಾಪ್ಟರ್ನ. ಆ್ಯಕ್ಚುಲಿ ಇದು ಪಿ ಕ್ಯೂ ಆರ್ ಎಸ್ಗೆ ಎಂಡ್ ಆಗಬೇಕಿತ್ತು, ಬಟ್ ಇದು ಒಂದು ಚಾಪ್ಟರ್ನ ಎಕ್ಸ್ಟ್ರಾ ಹಾಕೊಂಡಿದ್ದಾರೆ. ಯಾಕಂದರೆ ಇದ್ರ ಮೇಲೆ ಅವಾಗೊಂದು ಇವಾಗೊಂದು ಒಂದೊಂದು ಕ್ವಶನ್ ಬರ್ತಾವಂತೆ. ನನಗೆ ಒಂದು ಕ್ವಶನ್ ಬಂದರೂ ಕೂಡ ಆ ಚಾಪ್ಟರ್ನ ಮಾಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಸಿಲೆಬಲ್ ವರ್ಡ್ ಅಂತ ಕೂಡ ಒಂದು ಚಾಪ್ಟರ್ ಬರುತ್ತೆ. ಕೆ ಎದಲ್ಲಿ ಮಾತ್ರ ಇದನ್ನ ಫೋಕಸ್ ಮಾಡಿ ಕೇಳ್ತಿದ್ದಾನೆ. ಕೆ ಪಿ ಎಸ್ ಯಲ್ಲಿ ಕೇಳಿಲ್ಲ. ಹಾಗಾಗಿ ಕೆ ಎ ಎಕ್ಸಾಮ್ ಇರೋದ್ರಿಂದ ಈ ಚಾಪ್ಟರ್ನು ಕೂಡ ಅದರಲ್ಲಿ ಕವರ್ ಮಾಡ್ತಿದ್ದಾರೆ. ಇದು ಇಂಗ್ಲೀಷ್ ಗ್ರಾಮರ್ ಬ್ಯಾಚಿಂದು. ಓಕೆನಾ? ಇಂಗ್ಲೀಷ್ ಗ್ರಾಮರ್ ನಿಮಗೆ ಏನಾದರೂ ಬ್ಯಾಚಿಗೆ ಸೇರ್ಬೇಕಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಸ್ಟಡಿ ಜೋನ್ ಅಂತ. ಅಲ್ಲಿಗೆ ಜಾಯಿನ್ ಆದಮೇಲೆ ಅಲ್ಲಿ ಸ್ಟಡಿ ಜೋನ್ ಟೀಮ್ ಅಂತ ಈ ಥರ ಲಿಂಕ್ ಬರುತ್ತೆ. ಅಥವಾ ಇಲ್ಲಿ ಪಿನ್ ಆದರೂ ಮಾಡಿರ್ತಾರೆ. ಅಲ್ಲಿಗೆ ಹೋಗಿ ಸ್ಟಡಿ ಜೋನ್ ಟೀಮ್ ಅಂತ ಅಲ್ಲಿಗೂ ಟೆಕ್ಸ್ಟ್ ಮಾಡಿದರೆ ಇದಕ್ಕೆ 400 ಫೀಸ್ ಇರುತ್ತೆ. ಓಕೆನಾ? 400 ಫೀಸ್ ಇರುತ್ತೆ. ಇದು ಇಂಗ್ಲೀಷ್ ಗ್ರಾಮರ್ ಬ್ಯಾಚ್ಗೆ. ಇದು ಚಾಪ್ಟರ್ ವೈಸ್ ಕ್ಲಾಸಸ್ ಇರ್ತವೆ. ನಿಮಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಇದು ಕೆ ಎ ಎಕ್ಸಾಮು 708 ಏನೋ ಎಕ್ಸಾಮ್ ಇದೆ ಅಲ್ವಾ, 708 ಪೋಸ್ಟ್ ಎಕ್ಸಾಮು. ಈ ಎಕ್ಸಾಮು ಆಗೋವರೆಗೂ ಇದರ ಕ್ಲಾಸಸ್ ಎಲ್ಲ ನಿಮಗೆ ಆಕ್ಸೆಸ್ ಇರುತ್ತೆ. ಇದು ಇವಾಗ ಡಿಸೆಂಬರಲ್ಲಿ ಆಯ್ತಾ, ಡಿಸೆಂಬರ್, ಜನವರಿ ಅಂತ ಹೇಳಿದ್ದಾರೆ. ಜನವರಿವರೆಗೂ ಆಯ್ತಾ. ಜನವರಿ 31ಕ್ಕೆ ಎಕ್ಸಾಮ್ ಆದರೆ ನಾನು ಫೆಬ್ರವರಿ 1ಕ್ಕೆ ನಿಮಗೆ ಕ್ಲಾಸಸ್ ಎಲ್ಲ ಡಿಲೀಟ್ ಮಾಡ್ತೀವಿ. ಓಕೆ? ಅಥವಾ ಏಪ್ರಿಲಲ್ಲಿ ಎಕ್ಸಾಮ್ ಆಯ್ತು ಅಂದರೆ ಏನು ಮಾಡೋದು ಸರ್? ಏಪ್ರಿಲಲ್ಲಿ ಎಕ್ಸಾಮ್ ಆಯ್ತು ಅಂದರೆ ಏಪ್ರಿಲ್ 1ನೇ ತಾರೀಕು ಆಯ್ತು ಅಂದರೆ ಏಪ್ರಿಲ್ 2ನೇ ತಾರೀಕಿನವರೆಗೂ ನಿಮಗೆ ಕ್ಲಾಸಸ್ ಬರ್ತವೆ. ಯಾಕಂದರೆ ಕ್ಲಾಸಸ್ ಎಲ್ಲಿವರೆಗೂ ಇರ್ತಾವೆ ಅಂದರೆ ಅಪ್ ಟು 708 ಪೋಸ್ಟ್ ಎಕ್ಸಾಮ್ ಏನಿದೆ ಆ ಎಕ್ಸಾಮ್ ಮುಗಿಯೋವರೆಗೂ ನಿಮಗೆ ಇಂಗ್ಲೀಷ್ ಕ್ಲಾಸಸ್ ಎಲ್ಲ ಸಿಗುತ್ತೆ. ಇದು 400 ಇರುತ್ತೆ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿಂದ ಟೆಕ್ಸ್ಟ್ ಮಾಡಿ. ಓಕೆ? ನೆಕ್ಸ್ಟು ಇನ್ನೊಂದು
ಎಕ್ಸ್ಟ್ರಾ ಸಿಲೆಬಸ್ ಈ ಜಿ ಕೆದಲ್ಲಿ ಹೇಳಿದ್ದು ನಾನು. ಜಿ ಕೆದಲ್ಲಿ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಕನಿಷ್ಠ 25 ಕ್ವಶನ್ಸ್ ಬರ್ತವೆ. ಯಾವುದು? ಅದು ಪಂಚಾಯತ್ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ, ಭೂ ಸುಧಾರಣೆ, ಸಹಕಾರ ಸಂಘಗಳು, ಕರ್ನಾಟಕ ಆಡಳಿತ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಪರಿಸರ ಸಮಸ್ಯೆಗಳು, ಸಮಾಜಶಾಸ್ತ್ರ. ಈ ಟಾಪಿಕ್ ಮೇಲೆ ಕನಿಷ್ಠ ಅಂದರೆ 25 ಕ್ವಶನ್ಸ್ ಬರ್ತವೆ. ಕನಿಷ್ಠ. ಓಕೆನಾ? ಈ ಟಾಪಿಕ್ ಮೇಲೆ ಯಾವಾಗಲೂ ಕ್ವಶನ್ಸ್ ಬರ್ತವೆ. ಅದರಲ್ಲಿ ಪಂಚಾಯತ್, ಗ್ರಾಮೀಣಾಭಿವೃದ್ಧಿ ಮತ್ತು ಭೂ ಸುಧಾರಣೆ, ಸಹಕಾರ ಸಂಘ ಈ 4 ಟಾಪಿಕ್ ಮೇಲೆ ಬಹಳ ಕ್ವಶನ್ಸ್ ಬರ್ತವೆ. ಪರಿಸರ ಸಮಸ್ಯೆಗಳಂತ ಬರುತ್ತಲ್ಲ, ಅದರಲ್ಲಿ ಬ್ಯಾಕ್ಗ್ರೌಂಡ್ ಅದರದ್ದು ಬೇಸಿಕ್ ಎನ್ವಿರಾನ್ಮೆಂಟ್ ಸೈನ್ಸ್ ಕೇಳ್ತಾನೆ. ಓಕೆನಾ? ಹಾಗಾಗಿ ಕನಿಷ್ಠ ಅಂದರೆ 25 ಕ್ವಶನ್ಸ್ ಬರ್ತವೆ. ಇಲ್ಲಿ ಕಡಿಮೆ ಓದ್ಕೊಂಡು ಜಾಸ್ತಿ ಸ್ಕೋರ್ ಮಾಡುವಂಥ ಟಾಪಿಕ್ಸ್ ಇವು. ಓಕೆನಾ? ಇದರದ್ದು ಕಂಪ್ಲೀಟ್ PDF 910 ಪೇಜಸ್ ಇದೆ. 910 ಸ್ಲೈಡ್. ಇದು PPT ಸ್ಲೈಡ್ ಇದೆ. ಅದ್ರದ್ದು ಬೇಕಾಯ್ತು ಅಂದರೆ ಇದಕ್ಕೆ ಜಸ್ಟ್ 250 ಇರುತ್ತೆ. ಅದನ್ನು ಪೇ ಮಾಡಿದ್ರೆ ಅದನ್ನು ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡ್ತಾರೆ. ಓಕೆನಾ? ಟೆಲಿಗ್ರಾಮ್ ಜಾಯ್ನ್ ಆಗಿ ಇಲ್ಲಿ ಸ್ಟಡಿ ಝೋನ್ ಟೀಮ್ ಅಂತ ಆವಾಗಲೇ ಹೇಳಿದ್ನಲ್ವಾ, ಅದರಲ್ಲಿ ನೀವು ಕಮೆಂಟ್ ಮಾಡಿದರೆ ಅಲ್ಲಿ ನಿಮಗೆ ಕನೆಕ್ಟ್ ಆದರೆ ಅಲ್ಲಿ ಪೇ ಮಾಡಿಸ್ಕೊಂಡು ನಿಮಗೆ 250ಗೆ ಪೇ ಮಾಡಿದರೆ ಈ PDF ಅನ್ನು ಶೇರ್ ಮಾಡ್ತಾರೆ. ಅಥವಾ ನಿಮಗೆ ಆ ಲಿಂಕ್ ಸಿಗಲಿಲ್ಲ ಅಂದರೆ ಇದು ಲಿವ್ ಎ ಕಮೆಂಟ್ ಅಂತಂದು ಪ್ರತಿ ಪೋಸ್ಟ್ ಕೆಳಗೂ ಮೆಸೇಜ್ ಇರುತ್ತಲ್ವ, ಲಿವ್ ಎ ಕಮೆಂಟ್, ಅಲ್ಲಿ ಕೂಡ ಕಮೆಂಟ್ ಮಾಡಿ ನನಗೆ PDF ಬೇಕು ಅಥವಾ ನಮ್ಮ ಕ್ಲಾಸ್ ಬೇಕಂತ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಹುಡುಗರು ನಿಮಗೆ ರಿಪ್ಲೈ ಮಾಡ್ತಾರೆ. ಓಕೆನಾ? ಪರ್ಸನಲಾಗಿ ರಿಪ್ಲೈ ಮಾಡಿ ಅದಕ್ಕೆ ಏನು ಪ್ರೊಸೆಸ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲಿ ನಾನು ಪೊಲಿಟಿ ಮತ್ತು ಸೈನ್ಸ್ ಹೇಳಿದೆ. ನಾನು ಯಾಕೆ ಇವೇ ಸಬ್ಜೆಕ್ಟ್ ಅಂತ ತೊಗೊಂಡಿದ್ದೇನೆ ಅಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿ ಬಂದೇ ಬರ್ತವೆ. ಪೊಲಿಟಿಲಿ ಕನಿಷ್ಠ ಅಂದರೆ 20 ಬರ್ತವೆ. ಇಲ್ಲಿ ಕೂಡ 20 ಬರ್ತವೆ. ಸೈನ್ಸ್ ಮೇಲೇನು ಮ್ಯಾಕ್ಸಿಮಮ್ 20 ಬರ್ತವೆ. 20ರಲ್ಲಿ ಕನಿಷ್ಠ ಏನಿಲ್ಲ ಅಂದರೆ ಆ್ಯಾವ್ರೇಜ್ ಆಗಿ 15ರಿಂದ 18 ಕ್ವಶನ್ಸು ಯಾವಾಗಲೂ ಬರ್ತವೆ. ಓಕೆನಾ? 20ಗೆ ಜಾಸ್ತಿ ಒಂದೊಂದ್ಸರಿ ಸೈನ್ಸ್ ಇವನ್ನೇ 30-35 ಕ್ವಶನ್ಸ್ ತೆಗೆದಿರೋ ಇತಿಹಾಸನೂ ಕೂಡ ಇದೆ. ಇಷ್ಟು ಬಂದಾಗ ಇದರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೇಕಂದ್ರೆ ಥಿಯರಿ ಫಸ್ಟ್ ಓದಿರಬೇಕು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಿಡಿಸ್ಬೇಕು, ಆಮೇಲೆ ಮಾಡಲ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಈಗ ನಾವು ಅದಕ್ಕೋಸ್ಕರ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ಎರಡೇ ಸಬ್ಜೆಕ್ಟ್ಗೆ, ಸೈನ್ಸ್ ಮತ್ತು ಪೊಲಿಟಿ. ಓಕೆನಾ? ಇದ್ರ ಎರಡಕ್ಕೂ ಸೇರಿ 300 ರುಪಿ, ಒಂದಕ್ಕೆ 150 ರೂಪಾಯಿ ಆದಂಗೆ ಆಗುತ್ತೆ. ಓಕೆನಾ? ಪ್ರತಿ ಚಾಪ್ಟರ್ ಮೇಲೂ ಕೂಡ ನಿಮಗೆ ಟೆಸ್ಟ್ ಇರುತ್ತೆ. ಪ್ರತಿ ಚಾಪ್ಟರ್ ಮೇಲೆ ಅಧ್ಯಾಯವಾರು, ಪ್ರತಿ ಚಾಪ್ಟರ್ ಮೇಲೆ ಪ್ರತಿ ಚಾಪ್ಟರ್ಗೆ 50 ಕ್ವಶನ್ಸ್ ಇರ್ತವೆ. ಒಂದು ಚಾಪ್ಟರ್ ನೀವು ಓದ್ಕೊಂಡ್ಮೇಲೆ 50 ಕ್ವಶನ್ಸ್ ನೀವು ಬಿಟ್ಟಿದ್ರೂ ಕೂಡ ಇಲ್ಲಿ ಕ್ವಶನ್ಸಲ್ಲಿ ಕವರ್ ಆಗಿಬಿಡುತ್ತೆ ನಿಮಗೆ. ಅಷ್ಟು ಡೀಟೇಲ್ ಆಗಿ ಕ್ವಶನ್ಸನ್ನು ಸ್ಟ್ರಕ್ಚರ್ ಮಾಡಿರ್ತೀವಿ. ಓಕೆನಾ? ಇದರಲ್ಲಿ ಕ್ವಶನ್ಸಲ್ಲಿ UPSC ಕ್ವಶನ್ಸು, ಆಮೇಲೆ SSC ಕ್ವಶನ್ಸು, KPSC, ಆಮೇಲೆ KEA, ಈ ರೀತಿ ಎಲ್ಲ ಕ್ವಶನ್ಸನ್ನು ಕೂಡ ಕಲೆ ಹಾಕಿ ಮಾಡಿರ್ತದೆ ಇದನ್ನ. ಓಕೆನಾ? ಇದು 300 ಇರುತ್ತೆ. ನಿಮ್ಗೆ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಯಾವ ರೀತಿ ಇರ್ತದೆ ಮಾಸ್ಟರ್ ಪ್ಲಾನ್ ಇದ್ರದ್ದು ಅಂತಂದು, ಸೈನ್ಸ್ ಮತ್ತು ಪೊಲಿಟಿ. ಓಕೆನಾ? ಅಕ್ಟೋಬರ್ 27ಇಂದ ಸ್ಟಾರ್ಟ್ ಆಗಿದೆ. ಇದು ಸ್ಟ್ರಕ್ಚರ್. ಯಾವ್ಯಾವ ಚಾಪ್ಟರ್ ಯಾವ್ಯಾವ ದಿನ ಟೆಸ್ಟ್ ಮಾಡ್ತೀವಿ ಅಂತ ಮೊದಲೇ ನಿಮ್ಮ ಸಪ್ರೇಟ್ ಗ್ರೂಪ್ ಇರುತ್ತೆ, ಅಲ್ಲಿ ಪೋಸ್ಟ್ ಮಾಡಿರ್ತೀವಿ. ಅಲ್ಲಿಂದ ನೆಕ್ಸ್ಟ್ 27ಗೆ ಯಾವುದೇ ಚಾಪ್ಟರ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಮೇಕಿಂಗ್ ಕಾನ್ಸ್ಟಿಟ್ಯೂಷನ್, ಸೈಲೆಂಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಇದನ್ನು ಓದ್ಕೋಬೇಕು ನೀವು. ಓಕೆನಾ? 28ಕ್ಕೆ ಇದನ್ನು ಮಾಡ್ತಾರೆ ಅಂದರೆ 27ಕ್ಕೆ ನೀವು ಓದ್ಕೊಂಡಿರ್ಬೇಕು. ಓಕೆನಾ? ಇವತ್ತೆಷ್ಟಪ್ಪ ತಾರೀಕು? 29. ಓಕೆನಾ? 29. ಇವತ್ತು ಯೂನಿಯನ್ ಟೆರಿಟರಿ ಆ್ಯಂಡ್ ಸಿಟಿಸನ್ಶಿಪ್ ಈ ಚಾಪ್ಟರ್ ನಿಮಗೆ ಟೆಸ್ಟ್ ಇರುತ್ತೆ. ಇದರಲ್ಲಿ ಯಾವುದರಲ್ಲಿ? ಪೊಲಿಟಿಯಲ್ಲಿ. ಫೋಟೋಸಿಂಥಸಿಸ್, ಪ್ಲಾಂಟ್ ಡಿಸೀಸು, ಇದು ಸೈನ್ಸಲ್ಲಿ ಟೆಸ್ಟ್ ಇರುತ್ತೆ. ಓಕೆನಾ? 2 ಟೆಸ್ಟು ಅಟ್ ಎ ಟೈಮ್ ಹಾಕ್ತಾರೆ. ಇದರಲ್ಲಿ 29ಗಿದೆ ಅಂದರೆ ನೀವು 28ಗೆ ಈ ಚಾಪ್ಟರ್ ಎಲ್ಲ ಓದ್ಕೊಂಡಿರ್ಬೇಕು, ಈ ರೀತಿ. ಆಮೇಲೆ ನೆಕ್ಸ್ಟು ನಾಳೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಚಾಪ್ಟರ್ ಇದೆ, ಟೆಸ್ಟ್ ಇದೆ. ಅದ್ರ ಮೇಲೆ 50 ಕ್ವಶನ್ಸು, ಇದ್ರ ಮೇಲೆ ಕೂಡ 50 ಕ್ವಶನ್ಸು, ಈ ರೀತಿ. ಇದು 30ನೇ ತಾರೀಕಿಗೆ ಟೆಸ್ಟ್ ನಡೆಸುವ ಅಂದರೆ 29 ಅಂದರೆ ಇವತ್ತು 29ನೇ ತಾರೀಕಿಗೆ ನೀವು ಕಂಪ್ಲೀಟ್ ಫಂಡಮೆಂಟಲ್ ರೈಟ್ ಓದಬೇಕು. ಆಮೇಲೆ ಅದ್ರ ಮೇಲೆ ನೆಕ್ಸ್ಟು ಟೆಸ್ಟ್ ಅಟೆಂಡ್ ಮಾಡಬೇಕು. ಈ ರೀತಿ ಇದು ಇರುತ್ತೆ. ಓಕೆ? ನೆಕ್ಸ್ಟು ಇದು ನೆಕ್ಸ್ಟು ಎಲ್ಲಿ ನವಂಬರ್ 3, 4, 5, 6, 7, 8, 9, 9ನೇ ತಾರೀಕು ಮಟ್ಟ ಆಯಿತು. ಆಮೇಲೆ ನವಂಬರ್ 17, ನವಂಬರ್ 22ಕ್ಕೆ ನಿಮ್ಮ ಟೆಸ್ಟ್ ಸೀರೀಸು ಮುಗಿಯುತ್ತೆ. ಇದರಲ್ಲಿ ಸೈನ್ಸ್ ಇದು ಪೊಲಿಟಿ ಮುಗಿಯೋದು ನವಂಬರ್ 17ಕ್ಕೆ, ಬಟ್ ಸೈನ್ಸ್ ಮುಗಿಯೋದು ನವಂಬರ್ 27ಕ್ಕೆ. ಯಾಕಂದರೆ ಇದರಲ್ಲಿ ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ 3 ಬರ್ತಾವಲ್ವ, ಹಾಗಾಗಿ ಇದನ್ನ ಡಿವೈಡ್ ಮಾಡಿರ್ತಾರೆ. ಇಲ್ಲಿಂದ ಕೆಮಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆ? ನೆಕ್ಸ್ಟ್ ಇಲ್ಲಿಂದ ಫಿಸಿಕ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಎಕ್ಸಾಕ್ಟ್ ಎಲ್ಲಿ ಕ್ವಶನ್ಸ್ ಬರ್ತವೆ ಆ ಏರಿಯಾನ ಫೋಕಸ್ ಮಾಡಿರ್ತೀವಿ. ಓಕೆನಾ? ಈಗ ಬಯಾಲಜಿಯಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತವೆ, ಅಲ್ಲಿ ಜಾಸ್ತಿ ಕ್ವಶನ್ಸ್ ತೊಗೊಳ್ತೀವಿ. ಫಿಸಿಕ್ಸಲ್ಲಿ ಸ್ವಲ್ಪ ಅದಕ್ಕೇನು ಕಂಪ್ಯಾರಿಟಿವ್ಲಿ ಕಡಿಮೆಯಲ್ಲಿ ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಬರ್ತವೆ ಆ ಚಾಪ್ಟರ್ನ ಫೈಂಡ್ ಔಟ್ ಮಾಡ್ಕೊಂಡಿರುತ್ತೆ. ಓಕೆನಾ? ಕೆಮಿಸ್ಟ್ರಿಯಲ್ಲಿ ಯಾವ ಚಾಪ್ಟರ್ ಮೇಲೆ ಯಾವಾಗಲೂ ರೆಗ್ಯುಲರ್ ಬರುತ್ತೆ ಆ ಚಾಪ್ಟರ್ ಮೇಲೆ. ಸುಮ್ಮನೆ ಟೆಸ್ಟ್ ಸೀರೀಸ್ ಅಂತ ಹಾಗೆ ಕೊಡ್ತಿರಲ್ಲ, ಎಕ್ಸಾಕ್ಟ್ ಎಲ್ಲಿ ಫೋಕಸ್ ಮಾಡಬೇಕು ಅಲ್ಲಿ ಫೋಕಸ್ ಮಾಡಿ ಇದನ್ನು ಪ್ಲಾನ್ ಆಗಿ ಮಾಡ್ತಿರುತ್ತೆ. ಐ ಹೋಪ್ ಇದು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ನಿಮಗೆ. ಯಾಕಂದರೆ ಈಗ ಕಡಿಮೆ ಓದ್ಕೊಂಡು ಜಾಸ್ತಿ ಬರೋ ಸಬ್ಜೆಕ್ಟನ್ನು ಬಿಡಬಾರ್ದು ನೀವು. ಓಕೆನಾ? ಹಾಗಾಗಿ ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಅದು ಮಾತ್ರ PDFನ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ನೀವು ಬೇಕಂದರೆ ತೊಗೊಳಕ್ಕೆ ಸಾಧ್ಯ ಆಗಿರಬೇಕು. ಎಲ್ಲದಕ್ಕೂ ನಿಮಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿಂದ ನಿಮಗೆ ಇನ್ಫಾರ್ಮೇಷನನ್ನು ಅಲ್ಲಿಂದ ತೊಗೊಳ್ಳಿ. ಓಕೆನಾ? ಹಾಗೆ ನಾನು ಕೆಲವೊಂದಿಷ್ಟು ದಿನ ಆಯಿತು ಕ್ಲಾಸಸ್ ಮಾಡಿಲ್ಲ. ಯಾಕಂದರೆ ಇದು ಗ್ರಾಮರ್ ಬ್ಯಾಚದಾಯಿತು, ಹಾಗೆ ಟೆಸ್ಟ್ ಸೀರೀಸ್ ಆಯಿತು.
ಟೆಸ್ಟ್ ಸೀರೀಸ್ ರೆಡಿ ಆದಮೇಲೆ ಅದರದ್ದು ರಿವ್ಯೂ ಮಾಡೋದು ಅದು ಸ್ವಲ್ಪ ಬಿಸಿ ಆಗಿರೋದ್ರಿಂದ ಕ್ಲಾಸಸ್ನ ಮಾಡೋಕ್ಕೆ ಆಗಿರಲ್ಲ. ಓಕೆ, ನೆಕ್ಸ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಗ್ರಾಮರ್ ಬ್ಯಾಚಲ್ಲಿ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ 32 ಮಟ್ಟ ಅಷ್ಟು ರೇಂಜಲ್ಲಿ ಬರೋವರೆಗೂ ವರ್ಕ್ ಮಾಡಿಸುತ್ತೆ. ಟೆಸ್ಟ್ ಸೀರೀಸು ಪೊಲಿಟಿ ಮತ್ತು ಸೈನ್ಸ್ ಇದೆ, ಅದನ್ನು ಕೂಡ ಯಾರಿಗಾದ್ರೂ ಜಾಯ್ನ್ ಆಗೋದಾದರೆ ಜಾಯ್ನ್ ಆಗ್ಬೋದು. ಹಾಗೆ ಇದ್ರದ್ದು PDF ಕೂಡ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಸಿಲೆಬಸ್ಸು ಅದರದ್ದು PDF ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.